ಪರ್ಫೆಕ್ಟ್ ಒಳಗ ಏನಪ್ಪಾ ಏನ್ ಬರ್ತದ ನೀವು ಆಲ್ರೆಡಿ ಕಲ್ತೀರಿ. ಪ್ರೆಸೆಂಟ್ ಪರ್ಫೆಕ್ಟ್ ಒಳಗ ಹ್ಯಾಸ್ ಮತ್ತು ಹ್ಯಾವ್ ಇತ್ತಪ್ಪ ಅಂತಂದ್ರೆ ವರ್ಬ್ ನಂಬರ್ 3 ಬರ್ತೈತಿ ಅನ್ನೋದು ಗೊತ್ತಾಗೈತಿ. ಸಿಂಪಲ್. ನಾವು 10th ಚಾಪ್ಟರ್ ವಿಡಿಯೋ ತೆಗೆದು ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ. ಸೊ ಈ ಹ್ಯಾಸ್ ಅನ್ನ ಎಲ್ಲಿ ಬಳಸ್ತೀವಿ? ಹಿ, ಶಿ, ಇಟ್. ಓಕೆನಾ? ಹ್ಯಾವ್ ಅನ್ನ ಎಲ್ಲಿ ಬಳಸ್ತೀವಿ? ಐ, ವಿ, ಯು, ದೇಕ್ ಬಳಸ್ತೀವಿ. ನೀವು ಇದನ್ನ ಫೌಂಡೇಶನ್ ತಿಳ್ಕೊಳ್ರಿ ಮೊದ್ಲ. ಬರೀ ಯಾವ್ದೋ ಒಂದು ಎಕ್ಸಾಮ್ ನ ಕ್ವಶನ್ ಪೇಪರ್ ತಗೊಂಡು ಲಿಂಕ್ ಮಾಡಿ ಅದು ಹಂಗ್ ಬಂದಿತ್ತು ಹಿಂಗ್ ಬಂದಿತ್ತು, ದಟ್ ಈಸ್ ಅ ಶಾರ್ಟ್ ಕಟ್. ಟೈಮ್ ಬೀಯಿಂಗ್ ಅಷ್ಟೇ ಅದು. ನೀವು ತಳಹದಿ ತಿಳ್ಕೊಂಡ್ರಿ ಅಂತಂದ್ರೆ ಇದ್ರ ಮೇಲೆ 108 ಕ್ವಶನ್ ನಾವು ಮಾಡ್ಬೋದು ಆಮೇಲೆ. ಬಟ್ ವರ್ಕ್ಶೀಟ್ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡೋಣ. ಐ ಆಮ್ ಸ್ಪೀಕಿಂಗ್ ಟು ಯು ಅಂತ ಇದೆ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಆಮ್ ಪ್ಲಸ್ 4 ING V4 ಇದೆ. ನಾವ್ ಇದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಮಾಡ್ಬೇಕಂತಂದ್ರೆ ಐ ಹ್ಯಾವ್ ಸ್ಪೀಕಿಂಗ್ ಇದನ್ನ ಏನಾಗುತ್ತೆ? ಸ್ಪೋಕನ್. ಇದು ತಿಳ್ಕೊಬೇಕು ನೀವು. ಸ್ಪೀಕ್, ಸ್ಪೋಕ್, ಸ್ಪೋಕನ್, ಸ್ಪೀಕಿಂಗ್, ಸ್ಪೀಕ್ಸ್. ಇವೇ 5 ಎಲ್ಲಾ ಟೆನ್ಸ್ ಬಂದು ಹೋಗ್ಬಿಡ್ತಾವ. ಕ್ಲಿಯರ್ ಆಗಿ ಅಭ್ಯಾಸ ಮಾಡ್ರಿ ಪ್ಲೀಸ್. ಐ ಆಮ್ ಸ್ಪೀಕಿಂಗ್ ಟು ಇದು ಐ ಹ್ಯಾವ್ ಸ್ಪೋಕನ್ ಟು ಯು. ದ್ಯಾಟ್ ಮ್ಯಾನ್ ಈಸ್ ಡ್ರೈವಿಂಗ್ ಅ ಕಾರ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಮ್ಯಾನ್ ಈಸ್ ಡ್ರೈವಿಂಗ್ ಅ ಕಾರ್. ನಾವೀಗ ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಆಲ್ರೆಡಿ ದ್ಯಾಟ್ ಮ್ಯಾನ್ ಇದು ನೋಡ್ರಿ ಸಿಂಗ್ಯುಲರ್ ಇದೆ, ಹ್ಯಾಸ್ ಬಂದಿದೆ. ಡ್ರೈವಿಂಗ್ ಇದ್ದನ್ನ ವರ್ಬ್ ನಂಬರ್ 4 ಅನ್ನ ನಾವು ವರ್ಬ್ ನಂಬರ್ 3 ತಗೊಂಡಾಗ ದ್ಯಾಟ್ ಮ್ಯಾನ್ ಹ್ಯಾಸ್ ಡ್ರಿವನ್ ದ ಕಾರ್. ದ್ಯಾಟ್ ಮ್ಯಾನ್ ಹ್ಯಾಸ್ ಡ್ರಿವನ್ ಅ ಕಾರ್. ಡ್ರೈವ್, ಡ್ರೋವ್, ಡ್ರಿವನ್. ಮೈ ಫ್ರೆಂಡ್ ಈಸ್ ಸ್ಲೀಪಿಂಗ್. ಇದು ಏನಾಕೈತಿ? ಮೈ ಫ್ರೆಂಡ್ ಈಸ್ ಸ್ಲೀಪಿಂಗ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸ್ಲೀಪಿಂಗ್ ಇದ್ದದನ್ನ ವರ್ಬ್ ನಂಬರ್ 3 ಚೇಂಜ್ ಮಾಡಿದ್ರೆ ಮೈ ಫ್ರೆಂಡ್ ಹ್ಯಾಸ್ ಸ್ಲೆಪ್ಟ್. ಮಲಗಿದ್ದಾನೆ. ಮೈ ಫ್ರೆಂಡ್ ಹ್ಯಾಸ್ ಸ್ಲೆಪ್ಟ್. ಓಕೆ, ನೆಕ್ಸ್ಟ್ ಒನ್. ಶಿ ಈಸ್ ಎಂಜಾಯಿಂಗ್ ದ ಫುಡ್. ಊಟ ಮಸ್ತ್ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ ಅರ್ಥ. ಎಂಜಾಯಿಂಗ್ ಅಂತ ಐತಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಮಾಡಿದ್ರೆ ಶಿ ಹ್ಯಾಸ್ ಎಂಜಾಯ್ಡ್ ದ ಫುಡ್. ನೋಡಿ, ಶಿ ಜೊತೆ ಹ್ಯಾಸ್, ಐ ಇದ್ರೆ ಹ್ಯಾವ್, ಶಿ ಹಿ ಬಂದ್ರೆ ಹ್ಯಾಸ್. ದೇ ಆರ್ ಆರ್ಗ್ಯೂಯಿಂಗ್ ಅಬೌಟ್ ಮನಿ. ಇಲ್ಲಿ ಆರ್ಗ್ಯೂಯಿಂಗ್ ಇದ್ದದನ್ನ ನಾವು ದೇ ಹ್ಯಾವ್ ಆರ್ಗ್ಯೂಡ್ ಅಬೌಟ್ ಮನಿ ಅಂತ ಮಾಡ್ಕೋಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಆರ್ಗ್ಯೂಯಿಂಗ್, ಆರ್ಗ್ಯೂಡ್. ದೇ ಆರ್ ಟೇಕಿಂಗ್ ಅ ಟೆಸ್ಟ್. ನೋಡಿ, ಇಂಪಾರ್ಟೆಂಟ್. ದೇ ಆರ್ ಟೇಕಿಂಗ್. ಟೇಕಿಂಗ್ ಇದ್ದದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಮಾಡ್ಕೊಂಡಾಗ ವರ್ಬ್ ನಂಬರ್ 3 ಟೇಕ್ ಇದ್ದದ ಏನಾಗತ್ತೆ? ಟೇಕನ್. ಸೊ ನಿಮಗ್ ಗೊತ್ತಾಗಬೇಕು ಟೇಕ್ ಅಂದ್ರೆ ಏನು, ಟುಕ್ ಅಂದ್ರೆ ಏನು, ಟೇಕಿಂಗ್ ಅಂದ್ರೆ ಏನು, ಟೇಕನ್ ಅಂದ್ರೆ ಏನು, ಟೇಕ್ಸ್ ಅಂದ್ರೆ ಏನು ಅಂತ ಗೊತ್ತಾತು ಅಂದ್ರೆ ಎಂತ 10 ಅಲ್ಲ 100 ಕ್ವಶನ್ ಬಂದ್ರು ಬಿಡಿಸಬಹುದು ನೀವು. ಅದನ್ನ ತಿಳ್ಕೊಳ್ರಿ ಮೊದ್ಲು. ಶಿ ಈಸ್ ಈಟಿಂಗ್. ಶಿ ಈಸ್ ಈಟಿಂಗ್. ಅವಳು ತಿಂತಾ ಇದ್ದಾಳೆ. ಏನೋ ಆಪಲ್, ಬನಾನಾ, ಫ್ರೂಟ್ಸ್ ಅಥವಾ ಐಸ್ ಕ್ರೀಮ್, ಚಾಕ್ಲೇಟ್ ಏನೋ ತಿಂತಾ ಇದ್ದಾಳೆ. ಬಟ್ ಶಿ ಹ್ಯಾಸ್ ಅಂತ ಬಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಮಾಡ್ಕೋತೀವಿ ನಾವು ಅದನ್ನ. ಶಿ ಹ್ಯಾಸ್ ಈಟನ್ ಅಂತ ಆಯ್ತು. ಓಕೆನಾ? ನೆಕ್ಸ್ಟ್ ಒನ್. ಐ ಆಮ್ ಲಿಸನಿಂಗ್ ಟು ಮ್ಯೂಸಿಕ್. ನಾನು ಹಾಡು ಕೇಳ್ತಾ ಇದ್ದೇನೆ, ಸಂಗೀತವನ್ನು ಕೇಳ್ತಾ ಇದ್ದೇನೆ. ಇದನ್ನು ಪ್ರೆಸೆಂಟ್ ಪ್ರೆಸೆಂಟ್ ಪರ್ಫೆಕ್ಟ್ ಮಾಡ್ಕೊಂಡಾಗ ಐ ಹ್ಯಾವ್ ಲಿಸನ್ಡ್ ಟು ಮ್ಯೂಸಿಕ್. ಐ ಹ್ಯಾವ್ ಲಿಸನ್ಡ್. ಇಡಿ ಫಾರ್ಮ್ ಬಂತಲ್ಲಿ. ದ ಮ್ಯೂಸಿಷಿಯನ್ ಈಸ್ ಪ್ಲೇಯಿಂಗ್ ಅ ಸಾಂಗ್. ಈಸ್ ಪ್ಲೇಯಿಂಗ್ ಅಂತ ಇದೆ. ನಾವು ದ ಮ್ಯೂಸಿಷಿಯನ್ ಹ್ಯಾಸ್ ಪ್ಲೇಡ್ ಅ ಸಾಂಗ್. The musician has played a song, present perfect tense. She is flying to Hyderabad. ಅಂದ್ರೆ ಹೈದರಾಬಾದ್ಗೆ ಫ್ಲೈಟ್ ಮುಖಾಂತರ ಹೋಗ್ತಾ ಇದ್ದಾರೆ. She is flying. ನೋಡಿ, ಫ್ಲೈ ಅನ್ನೋ ವರ್ಬ್ ಅನ್ನ ನೋಡಿ ನಾವ್ ಏನಾಗತ್ತೆ ಅದು ಇಲ್ಲಿ. She has flown. Fly, flew, flown. ಗೊತ್ತಾಗಬೇಕು. ನಾಳೆ ಏನ್ ಮಾಡ್ತಾರ ನಿಮಗ? ಇದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ನಾಗ ಕೊಟ್ಟಿರ್ತಾರ. ಇದಕ್ಕೆ ತಿಳ್ಕೊಂಡು ಹೇಳಕತ್ತೀನಿ ನಿಮಗ. ಶಿ ಈಸ್ ಫ್ಲೈಯಿಂಗ್ ಟು ಹೈದರಾಬಾದ್. ಚೇಂಜ್ ಇಟ್ ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ಬಿಡ್ತಾರ. ಅವಾಗ ನೀವು ಶಿ ಹ್ಯಾಸ್ ಫ್ಲೋನ್ ಅಂತ ಬರೀಬೇಕು. ನಾ ಅದಕ್ಕೆ ನಿಮ್ಗೆ ಹೇಳ್ಕೊಡಕತ್ತೇನೆ ಇದನ್ನ. ದ ಮ್ಯೂಸಿಷಿಯನ್ ಈಸ್ ಪ್ಲೇಯಿಂಗ್ ಅ ಸಾಂಗ್. ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಚೇಂಜ್ ಮಾಡ್ರಿ ಅಂದ್ರೆ ಮ್ಯೂಸಿಷಿಯನ್ ಹ್ಯಾಸ್ ಪ್ಲೇಡ್. ಸಿಂಪಲ್ ಪಾಸ್ಟಿಂಗ್ ಮಾಡ್ರಿ ಅಂತಂದ್ರೆ ದ ಮ್ಯೂಸಿಷಿಯನ್ ಪ್ಲೇಡ್. ಶಿ ಈಸ್ ಸಿಂಗಿಂಗ್ ಅಂತಿತ್ತು, ಶಿ ಹ್ಯಾಸ್ ಸಂಗ್ ಅಂತ ಮಾಡ್ಬೇಕು. ಅಂತ ಮಾಡ್ಬೇಕು. ನಾವು ಎಕ್ಸರ್ಸೈಸ್ ಕೊಡ್ತೀವಿ ನಿಮಗೆ. ಎಸ್ ಪ್ಲೀಸ್, ದಟ್ಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಮೈ ಡಿಯರ್ಸ್. ಐ ಏಟ್ ವೆಜಿಟೇಬಲ್ಸ್. ನಾನು ತರಕಾರಿಯನ್ನ ತಿಂದೆ. ತಿಂದೆ ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಮಾಡ್ಕೊಳ್ಳೋಣ. ಐ ಹ್ಯಾವ್ ಈಟನ್.
ನೋಡ್ರಿ, ಸಿಂಪಲ್ ಪಾಸ್ಟ್ ಕೊಡ್ತಾರ ನಿಮ್ಗೆ ಅವರು. ಐ ಏಟ್ ವೆಜಿಟೇಬಲ್ಸ್ ಅಂತ ಕೊಡ್ತಾರ, ಚೇಂಜ್ ಇಟ್ ಟು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಕೊಡ್ತಾರ. ಇಲ್ಲ 4 ಆಪ್ಷನ್ ಕೊಡ್ತಾರ. ಸೊ ವಾಟ್ ಈಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಫ್ ದಿಸ್ ಅಂತ ಕೊಡ್ತಾರ. ನಿಮಗೆ ಗೊತ್ತಾಗಬೇಕು ಐ ಹ್ಯಾವ್ ಈಟನ್ ವೆಜಿಟೇಬಲ್ಸ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್. ಇದು ಫೌಂಡೇಶನ್ ನಿಮಗೆ ಬೇಕಾಗಿತ್ತು. ಐ ಆಮ್ ಈಟಿಂಗ್ ಅಂತ ಇತ್ತಂತಂದ್ರೆ ಇದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜ್ ಮಾಡ್ರಿ ಅಂತ ಕೊಟ್ರಂದ್ರ ಐ ಆಮ್ ಈಟಿಂಗ್ ಅಂತ ಯಾವ್ದು ಇರ್ತದಲ್ಲ ಅದನ್ನ ಮಾರ್ಕ್ ಮಾಡಬೇಕು. ಅದಕ್ಕೆ ಯಾವ ಟೆನ್ಸ್ನಾಗ ಐತಿ, ಯಾವ ಸೆಂಟೆನ್ಸ್ ಯಾವ ಟೆನ್ಸ್ನಾಗ ಐತಿ ಅನ್ಲಿಕ್ಕೆ ಡೀಟೇಲ್ ಆಗಿ ಕಲ್ತ್ರ ಮಾತ್ರ ನಿಮ್ಗೆ ಹೆಲ್ಪ್ ಆಗುತ್ತೆ ಮೈ ಡಿಯರ್ಸ್. ಪ್ಲೀಸ್ ಅಬ್ಸರ್ವ್ ಮಾಡ್ರಿ. ಐ ಕೇಮ್, ಐ ಕೇಮ್ ಇದ್ದದ್ದು ಐ ಹ್ಯಾವ್ ಕಮ್, ಬಂದಿದ್ದೇನೆ. ಕಮ್, ಕೇಮ್, ಕಮ್. ಮೈ ಕಸಿನ್ಸ್ ಸೋಲ್ಡ್ ದೇರ್ ಕಾರ್, ಸೋಲ್ಡ್ ಅಂತಿದೆ ನೋಡಿ. ವರ್ಬ್ ನಂಬರ್ 2 ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದ ಸೇಮ್ ವರ್ಡ್ ಬರ್ತದಲ್ಲಿ. ಯಾಕಂದ್ರೆ ಸೆಲ್, ಸೋಲ್ಡ್, ಸೋಲ್ಡ್. ದೇ ಹ್ಯಾವ್ ಸೋಲ್ಡ್ ದೇರ್ ಕಾರ್, ಮಾರಿದರು, ಮಾರಿದ್ದಾರೆ. ಪರ್ಚೇಸ್ಡ್, ಪರ್ಚೇಸ್ಡ್. ರೈಟ್. ಐ ಟೋಲ್ಡ್ ಅ ಸ್ಟೋರಿ, ಸಿಂಪಲ್ ಪಾಸ್ಟ್ ಇದೆ. ಸಿಂಪಲ್ ಟೆಲ್, ಟೋಲ್ಡ್, ಇದು ಕೂಡ ಇಲ್ಲಿ ಟೋಲ್ಡ್ ಅಂತಾನೆ ಆಗತ್ತೆ. ಕೆಲವು ಸೇಮ್ ವರ್ಡ್ ನಂಬರ್ 2 ಮತ್ತು ವರ್ಡ್ ನಂಬರ್ 3 ಸೇಮ್ ಇರ್ತವೆ. ನೀವು ಅದನ್ನ ಚಾರ್ಟ್ ಸ್ಟಡಿ ಮಾಡ್ದ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಈಗ ಒಂದು ಸೆಂಟೆನ್ಸ್ ಕೊಡ್ತಾರೆ ನಿಮಗೆ, ಏನು, ಐ ಟೆಲ್ ಅ ಸ್ಟೋರಿ ಅಂತ ಕೊಟ್ಟು ದ ಸಿಂಪಲ್ ಪಾಸ್ಟ್ ಟೆನ್ಸ್ ಆಫ್ ದಿಸ್, ಫೈಂಡ್ ಔಟ್ ದ ಸಿಂಪಲ್ ಪಾಸ್ಟ್ ಅಂತ ಹೇಳಿ ABCD ಅಂತ ಕೊಡ್ತಾರೆ. ಸಿಂಪಲ್ ಪಾಸ್ಟ್ ಯಾವ್ದೈತಿ ತೆಗಿಬೇಕು, ಅದು ಯಾವ ಸೆಂಟೆನ್ಸ್ ನಿಮ್ಗೆ ಗೊತ್ತಾಗಬೇಕು. ಐ ಟೋಲ್ಡ್ ಅ ಸ್ಟೋರಿ ಅಂತ ಆಗುತ್ತೆ. ಫೈಂಡ್ ಔಟ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕೇಳಿದ್ರೆ ಐ ಹ್ಯಾವ್ ಟೋಲ್ಡ್ ಅ ಸ್ಟೋರಿ ಅಂತ ಆಗುತ್ತೆ. ಫೈಂಡ್ ಔಟ್ ದ ಪ್ರೆಸೆಂಟ್ ಕಂಟಿನ್ಯೂಸ್, ಚೇಂಜ್ ಇಟ್ ಟು ಪ್ರೆಸೆಂಟ್ ಕಂಟಿನ್ಯೂಸ್ ಅಂಡ್ ಚೂಸ್ ದ ಆಪ್ಷನ್ ವಿಚ್ ಇಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಆಫ್ ದಿಸ್ ಸೆಂಟೆನ್ಸ್ ಅಂದ್ರೆ ಐ ಆಮ್ ಟೆಲ್ಲಿಂಗ್ ಅ ಸ್ಟೋರಿ ಅಂತ ಆಗುತ್ತೆ. ಹೌದಾ? ಸೊ ಐ ಹ್ಯಾಡ್ ಟೋಲ್ಡ್ ಅಂತಿದ್ರೆ ಪಾಸ್ಟ್ ಪರ್ಫೆಕ್ಟ್ ಅಂತ ಆಕೈತಿ. ಐ ವಿಲ್ ಟೆಲ್ ಅಂತಿದ್ರೆ ಸಿಂಪಲ್ ಫ್ಯೂಚರ್ ಆಕೈತಿ. ಇದಕ್ಕೆ ಟೆನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು ಐಡಿಯಾಸ್. ಓಕೆನಾ? ಸೊ ವಿಲ್ ಗೋ ಟು ದ ನೆಕ್ಸ್ಟ್. ದೇ ಸಾ ಮೈ ಫ್ರೆಂಡ್, ಸಾ, see, saw, verb number 3 will become seen. They have seen my friend. We cleaned our room. Cleaned it is same ಉಳಿತೈತಿ, ಏನು ಚೇಂಜ್ ಆಗಂಗಿಲ್ಲ. We have cleaned our room. I wrote to him, ನಾನು ಅವನಿಗೆ ಬರದೆ, ಪತ್ರ ಅಥವಾ ಇಮೇಲ್ ಬರದೆ. wrote ಇದ್ದಿದ್ದು ಇಲ್ಲಿ I have written to him ಅಂತ ಆಗುತ್ತೆ. write, wrote, written. come, came, come. do, did, done. ಸಿಂಗ್, ಸ್ಯಾಂಗ್, ಸಂಗ್. ಇದು ಬಹಳ ಇಂಪಾರ್ಟೆಂಟ್ ನಮಗೆ. ಅದಕ್ಕೆ ಈ ಟೆನ್ಸ್ ಅನ್ನು ಡಿಟೇಲ್ ಆಗಿ ನಾವು ಕಲಿಬೇಕು. ಐ ಥಾಟ್ ಅಬೌಟ್ ಗೋಯಿಂಗ್ ಆನ್ ವೆಕೇಶನ್, ಎಲ್ಲೋ ವೆಕೇಶನ್ ನಾ ಹೋಗ್ಬೇಕು ಅಂತ ಯೋಚನೆ ಮಾಡಿದೆ. ಸಿಂಪಲ್ ಪಾಸ್ಟ್ ಟೆನ್ಸ್. ಸೇಮ್ ಥಾಟ್ ಇದ್ದದ್ದು ಕೂಡ ಏನು ಚೇಂಜ್ ಆಗೋದಿಲ್ಲ. ಐ ಹ್ಯಾವ್ ಥಾಟ್ ಅಬೌಟ್ ಅಂತಾನೆ ಆಗುತ್ತೆ. ಸೇಮ್ ವರ್ಡ್. ಐ ಸ್ಪೋಕ್ ಟು ಹರ್ ಅಬೌಟ್ ಯು, ನಿನ್ ಬಗ್ಗೆ ನಾನು ಅವ್ರ ಹತ್ರ ಮಾತಾಡಿದೆ. ಐ ಸ್ಪೋಕ್. ಇಲ್ಲಿ ಐ ಹ್ಯಾವ್ ಅಂತ ಬಂದಾಗ ಅದೇನಾಗುತ್ತೆ, ಸ್ಪೋಕನ್ ಅಂತ ಆಗತ್ತೆ. ಐ ಹ್ಯಾವ್ ಸ್ಪೋಕನ್ ಟು ಹರ್ ಅಬೌಟ್ ಯು. ಶಿ ಚೋಸ್ ದ ಬ್ಲೂ ಪ್ಯಾಂಟ್ಸ್, ನೀಲಿ ಕಲರ್ ಬಣ್ಣದ, ನೀಲಿ ಬಣ್ಣದ ಪ್ಯಾಂಟ್ ಅನ್ನ ಆಯ್ಕೆ ಮಾಡಿದಳು. ಶಿ ಚೋಸ್. ಇದು ಏನಾಗುತ್ತಪ್ಪ ಅಂತಂದ್ರ ಶಿ ಹ್ಯಾಸ್ ಚೋಸನ್. ಚೋಸ್ ನೋಡಿ, ಚೂಸ್, chose, chosen, chosen, right? She chose, she has chosen the blue pants. Past, sorry, present perfect tense. Okay? So, ಈ ತರ ನೀವು ಪ್ರಾಕ್ಟೀಸ್ ಮಾಡಿದ್ರಿಪ್ಪ ಅಂತಂದ್ರೆ ಯು ವಿಲ್ ಗೆಟ್ ಮೋರ್ ಐಡಿಯಾ ಆನ್ ಟೆನ್ಸಸ್ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೆ ನೀವೇನ್ ಮಾಡ್ಬೇಕು, ಸಿಂಪಲ್ ಪ್ರೆಸೆಂಟ್ ಇಂದ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ತನಕ ಸ್ಟಡಿ ಮಾಡ್ರಿ. ಮುಂದೆ ಮತ್ತಷ್ಟು ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನಷ್ಟು ಎಕ್ಸ್ಪ್ಲನೇಷನ್ ನಿಮಗೆ ಕೊಡ್ತೀನಿ. ಈಗ ಒಂದಿಷ್ಟು ಐಡೆಂಟಿಫೈ ಮಾಡೋದು ಕರೆಕ್ಟ್ ಆಗಿ ಬಂದ್. ನಾ ಏನು ಯಾಕೆ ಫೌಂಡೇಶನ್ ಹೇಳಕತ್ತೇನೆ ಅಂದ್ರೆ, ಪ್ರಾಪರ್ ಮನಿ ಕಟ್ಟಬೇಕಂದ್ರೆ ತಳಹದಿ ಬೇಕು. ಸುಮ್ಮನೆ ಒಮ್ಮೆ ಗಾಡಿ ಕಟ್ಟಂಗಿಲ್ಲ. ಅದಕ್ಕೆ ಈ ಶಾರ್ಟ್ ಕಟ್ ಮೆಥಡ್ಸ್ ಫಾಲೋ ಮಾಡಕ್ ಹೋಗ್ಬೇಡ್ರಿ, ದಯವಿಟ್ಟು ಮಾಡಬೇಡ್ರಿ. ನೀವು ಟೈಮ್ ಬೀಯಿಂಗ್ ಖುಷಿ ಇರಬೇಕು, ಏನ್ ಫಾರ್ ಎವರ್ ಯಾವಾಗ್ಲೂ ಖುಷಿ ಇರಬೇಕು, ಅದು ವಿಚಾರ ಮಾಡ್ರಿ. ಟೈಮ್ ಬೀಯಿಂಗ್ ಖುಷಿ ಇರೋದಲ್ಲ, ಯಾವಾಗ್ಲೂ ಖುಷಿಯಾಗಿರ್ಬೇಕು. ನಿಮ್ಮ ಜೀವನ ನಡಸಾಕ ನೀವು ನೌಕರಿ ತಗೋಬೇಡ್ರಿ, ಬೇರೆಯವರ ಜೀವನವನ್ನ ನಿರೂಪಿಸ್ಲಿಕ್ಕೆ ನೀವು ನೌಕರಿ ತಗೋರಿ. ಅವಾಗ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಬರ್ತದ ಮೈ ಡಿಯರ್ಸ್. ಸುಮ್ಮನೆ ಏನೋ ಫಾಲ್ತು ಮಾಡಕ್ ಹೋಗ್ಬೇಡ್ರಿ, ಯಾವ್ದು ಕೆಲಸ ಸೀರಿಯಸ್ಲಿ ಮಾಡ್ರಿ, ಸೀರಿಯಸ್ಲಿ ಮಾಡ್ರಿ. ಲವ್ ಯುವರ್ ಸೆಲ್ಫ್, ಲವ್ ಯುವರ್ ಲೈಫ್, ಲವ್ ಯುವರ್ ಜಾಬ್, ಲವ್ ದ ಸೊಸೈಟಿ ಅಂಡ್ ಲವ್ ದ ವರ್ಲ್ಡ್. ಬಹಳದ ಜಗತ್ತೊಳಗ ಪ್ರೀತಿಸುವಂಥದ್ದು ಬಹಳದ. ಸೊ ಒಳ್ಳೇದನ್ನ ಕೆಲಸ ಮಾಡೋಣ ನಾವು.
ಒಳ್ಳೆಯದನ್ನ ಮಾಡೋಣ, ಒಳ್ಳೆಯದನ್ನ ತಿಳ್ಕೊಳ್ಳೋಣ. ಸದಾ ಖುಷಿಯಾಗಿರ್ಲಿಕ್ಕೆ ಏನು ನಮ್ಮ ಜ್ಞಾನವನ್ನು ಸಂಪಾದನೆ ಮಾಡಬೇಕಲ್ಲ, ಅದನ್ನ ನಾವು ಮಾಡೋಣ. I will see you in the next video. Thank you very much. Take care of yourself.